ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಸಲಹೆ ಕೊಟ್ಟಿದ್ದಾರೆ. ಅವರು ಇದನ್ನು ಆದಾಯ ಮಿತಿ ಏನು ವಿಧಿಸಿದ್ದೀರಾ ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ, ಈ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಬೇಕು. ಸಾಧ್ಯ ಆದಷ್ಟು BPL ಕಾರ್ಡ್ಗೆ ಸಮಾನಾಂತರ, BPL ಕಾರ್ಡ್ ಯಾರ್ಯಾರಿಗಿದೆ ಅಂತ ಅವರ ಸಲಹೆಯನ್ನು ನಾವು ಖಂಡಿತವಾಗಿ ತಗೊಂಡು ಚರ್ಚೆ ಮಾಡ್ತೇವೆ. ಹಿಂದೆ ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ 2021ರಲ್ಲಿ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಯವ್ರ ಜೊತೆಗೂ ಕೂಡ ಚರ್ಚೆ ಮಾಡಿ ಅವರ ಸಂದರ್ಭದಲ್ಲೇ 2021ರಲ್ಲಿ ಇದನ್ನು ನಿಗದಿ ಆಗಲೂ ಇದೇ ಬೇಡಿಕೆ ಇತ್ತು. ನೀವು ಅವರ ಸಭೆ ನಡವಳಿ ಓದಿದರೆ ಅವ್ರದ್ದು ಉದ್ದೇಶ ಆಗ 1,20,000ಕ್ಕೆ ಅಂತಲೇ ಪ್ರಾರಂಭದಲ್ಲಿ ಬರೆದು ಆದರೆ ಕೊನೆಗೆ 32,000 ಅಂತ ಆಗ ತೀರ್ಮಾನ ಆಗಿದ್ದು ಇದೆ. ಸೊ ತಾವು ಹೇಳ್ತಾ ಇದ್ದೀರಾ ಇದು ಪರಿಷ್ಕರಣೆ ಆಗಬೇಕು ಅಂತ, ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದು ನಿಮ್ಮ ಪ್ರಶ್ನೆಗೆ ಅದು ಉತ್ತರ. ಆದರೆ ಸಾಂದರ್ಭಿಕವಾಗಿ ತಮಗೆ ಹೇಳೋದಾದರೆ ಇದರಲ್ಲಿ ನಿಮ್ಮ ಭಾಗದ್ದು ಬೇರೆ ಇದೆ. ಯಾಕಂದರೆ ತಮ್ಮ ಭಾಗದಲ್ಲಿ ಬಹುಶಃ ಆದಾಯ ಎಷ್ಟು ಬರ್ತಾ ಇದೆ ಅನ್ನೋದು ಪ್ರತಿಯೊಂದು ಮನೆಯದು ಸ್ವಲ್ಪ ನಿಖರವಾಗಿ ಲೆಕ್ಕ ಇರುತ್ತೆ. ಅಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಅವಕಾಶ ಕಡಿಮೆ. ಆದರೆ ರಾಜ್ಯದ ಬೇರೆ ಕಡೆ ಈ ಸಾಮಾಜಿಕ ಭದ್ರತಾ ಪಿಂಚಣಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ದುರುಪಯೋಗ ಆಗ್ತಾ ಇದೆ. ಯಾವ ರೀತಿ ಅಂತ ತಾವು ಕೇಳಬಹುದು. ಈಗ ನಮ್ಮ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಲ್ಲೇ ವರ್ಷಕ್ಕೆ ನಿಮಗೆ ಗೊತ್ತಿರೋ ಹಾಗೆ 24,000 ರೂಪಾಯಿ ಹೋಗುತ್ತೆ ಅಲ್ವಾ? ವರ್ಷಕ್ಕೊಂದು ಗೃಹಲಕ್ಷ್ಮಿಯಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೋಗುತ್ತೆ. ಅವರಿಗೆ ಸರ್ಕಾರದ ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ. ಆದರೂ ನಮ್ಮವರು ಕಣ್ಣು ಮುಚ್ಕೊಂಡು ಅವರಿಗೆ 20,000 ರೂಪಾಯಿ ಆದಾಯ ಬರ್ತಾ ಇದೆ ವರ್ಷದಲ್ಲಿ ಅಂತ ಬರ್ಕೊಡ್ತಾರೆ. ಸೊ ಇದರ ಬಗ್ಗೆ ಆದಾಯ ಪ್ರಮಾಣ ಪತ್ರ ಕೊಡೋದಕ್ಕೆ ಯಾವುದೇ ನಿಖರತೆ ಇಲ್ಲ. ಏನು ಬೇಕಾದರೆ ಅದು ಬರ್ಕೊಡುವಂಥದ್ದು ತಳಮಟ್ಟದಲ್ಲಿ ಇದೆ. ಸೊ ಆಗ ಅವರು ಸಭೆ ಮಾಡಿದಾಗ ಸಭಾ ನಡವಳಿಯಲ್ಲೂ ಇದೇ ಬಂದಿದೆ. ನಿಖರ ಆದಾಯ ಅಂದಾಜು ಮಾಡುವಂಥ ವ್ಯವಸ್ಥೆ ಬಂದ ನಂತರ ಪರಿಷ್ಕರಣೆ ಮಾಡ್ಬೋದು ಅನ್ನೋ ಅರ್ಥ. ಆ ಮಾತು ಕೆಲವು ನಾನು ಸೇರಿಸ್ತಾ ಇದ್ದೇನೆ. ಆದರೆ ಅರ್ಥ ಏನು ಅಂದರೆ ಮೊದಲಿಗೆ ಆದಾಯವನ್ನು ನಿಖರವಾಗಿ ಅಂದಾಜು ಮಾಡುವಂಥ ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಇದರ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 60 ವಯಸ್ಸಾಗಿಲ್ಲ. ಆಧಾರ್ನಲ್ಲಿ ಅವರದು 40, 45, 50 ವಯಸ್ಸಿದೆ. ಆದರೆ ಇಲ್ಲಿ 60 ವಯಸ್ಸಾಗಿದೆ ಅಂತ ನಮಗೆ ಕೊಟ್ಟು ಪೆನ್ಷನಿ ತಗೊತಾ ಇರೋರು ಸುಮಾರು 23 ಲಕ್ಷ ಜನ ಇದ್ದಾರೆ. ಆಧಾರಲ್ಲಿ ಏಜ್ ಮ್ಯಾಚ್ ಮಾಡಿದರೆ ಕಡಿಮೆ ಇದೆ. ಇಲ್ಲಿ ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ಅಂಗವಿಕಲತೆ ಪ್ರಮಾಣ ಪತ್ರ ತಗೊಂಡು ಬಂದು ಪಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಈ ಥರದವರು ಸುಮಾರು 24,55,000 ಅನುಮಾನಾಸ್ಪದ ಅಂತ ಪರಿಶೀಲನೆಗೆ ಮಾಡಬೇಕಾಗಿರುವಂಥ ಪ್ರಕರಣಗಳಿದ್ದಾವೆ. ಮೊದಲು ಅದನ್ನು ಪರಿಶೀಲನೆ ಮಾಡ್ತೇವೆ. ಆನಂತರ ನಿಖರವಾಗಿ ಆದಾಯ ಅಂದಾಜು ಮಾಡುವಂಥದ್ದನ್ನು ಜಾರಿ ಮಾಡಬೇಕಾಗುತ್ತೆ ಒಂದು ವ್ಯವಸ್ಥೆಯನ್ನು. ಆ ನಂತರ ತಾವು ಹೇಳಿದ್ದನ್ನು ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ. ಮಾನ್ಯ ಕಂದಾಯ ಸಚಿವರೇ, ನಗರ ಪ್ರದೇಶದಲ್ಲಿ ಆದಾಯ ಹೆಚ್ಚಿರುವಂಥದ್ದು ಇರುತ್ತೆ. ಹಾಗಾಗಿ ನಗರ ಪ್ರದೇಶಗಳಿಗೆ ಈ ಪರಿಷ್ಕರಣೆ ಮಾಡ್ತಾ ನಗರ ಪ್ರದೇಶಗಳಿಗೆ ಹೆಚ್ಚಾಗಿ ಆದಾಯವನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊತೀನಿ.